ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಚಿನ್ನದು ಸೆಕೆಂಡ್ ಡೇ ಸ್ಕೇಟಿಂಗ್ ಕ್ಲಾಸ್ ನಡೀತಿದೆ. ಫಸ್ಟ್ ಡೇ ಸ್ಕೇಟಿಂಗ್ ಕ್ಲಾಸಲ್ಲಿ ಹೇಗಿರುತ್ತೆ, ಹೇಗೆಲ್ಲ ಹೇಳ್ಕೊಡ್ತಾರೆ ಅನ್ನೋದನ್ನ ನೀವು ನೋಡಿದ್ದೀರಾ. ಹಾಗೆ ಇವತ್ತು ಸೆಕೆಂಡ್ ಡೇ ಕ್ಲಾಸು. ಇವತ್ತಂತೂ ತುಂಬಾ ಇಂಪ್ರೂವ್ ಆಗಿದ್ದಾನೆ. ಸೆಕೆಂಡ್ ಡೇ ಕ್ಲಾಸ್ಗೆ ಆಲ್ಮೋಸ್ಟ್ 1 ಮಂತ್ ಪ್ರಾಕ್ಟೀಸ್ ಮಾಡಿರೋಂಥ ಮಕ್ಕಳು ಥರನೇ ಇವತ್ತು ತುಂಬಾ ಚೆನ್ನಾಗಿ ಸ್ಕೇಟಿಂಗ್ ಮಾಡಿದ್ದಾನೆ ಚಿನ್ನು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದ್ರೆ ಸೆಕೆಂಡ್ ಡೇಲಿ ಯಾವ ರೀತಿ ಎಲ್ಲ ಹೇಳ್ಕೊಟ್ರು, ಚಿನ್ನು ಎಷ್ಟೆಲ್ಲ ಇಂಪ್ರೂವ್ ಆಗಿದ್ದಾನೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಾದರೂ ನಿಮ್ಮ ಮಕ್ಕಳನ್ನೇನಾದರೂ ಸೇರಿಸ್ಬೇಕು ಅಂತ ಅಂದರೆ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಚಿನ್ನೂನ ನೋಡ್ತಿರ್ಬೋದು, ಅವನು ವಿತೌಟ್ ಹೆಲ್ಪ್ ಆಗಲೇ ಸೆಕೆಂಡ್ ಡೇಗೆ ವಾಕ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಫಸ್ಟು ನಿಂತ್ಕೊಳ್ಳೋದಕ್ಕೇ ಕಷ್ಟಪಡ್ತಿದ್ದ. ಫಸ್ಟ್ ಡೇ ಅದನ್ನು ಹಾಕೊಂಡು ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಅವನೇ ಮೂವ್ ಆಗ್ತಿದ್ದಾನೆ. ಮನೇಲೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದ ಅವನು. ಅವನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಈ ಥರದ್ರಲ್ಲೆಲ್ಲ. ಅದಕ್ಕೆ ಅವನಿಗೆ ಇವತ್ತಿಂದನೇ ಸೆಕೆಂಡ್ ಡೇಗೆ ಕ್ಲಾಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವನಿಗೆ ಬೇಗ ಬೇಗ ಕಲ್ತ್ಕೊಳ್ಬೇಕು ಅನ್ನೋ ಆಸೆ ಜಾಸ್ತಿ. ಸೊ ಅದರಿಂದಾಗಿ ಬೇಗ ಬೇಗ ಕಲ್ತ್ಕೊಳ್ಬೇಕು ಅಂತ ಹೇಳಿ ಇವಾಗ ಸರ್ ಅದನ್ನೆಲ್ಲ ಹಾಕಿದ್ದಾರೆ. ಸೊ ಅವ್ರು ಹಾಕ್ದಂಗೆ ಅದನ್ನೆಲ್ಲ ಅವನು ಕಲೆಕ್ಟ್ ಮಾಡಿ ಕೊಡಬೇಕು. ಫಸ್ಟ್ ಡೇ ಎಲ್ಲ ಇದೇ ಥರ ಇರುತ್ತೆ. ಫಸ್ಟು ಯಾವ್ಯಾವ ಕಡೆನೋ ಹಾಕಿರ್ತಾರೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ತಗೊಂಡೋಗೋ ಥರ ಪ್ರಾಕ್ಟೀಸ್ ಮಾಡಿಸಿದ್ರು. ಇವಾಗ ಸ್ಟ್ರೈಟಾಗಿ ಹಾಕ್ಕೊಂಡು ಹೋಗ್ತಿದ್ದಾರೆ. ಸ್ಟ್ರೈಟಾಗಿ ಹಾಕಿರೋದನ್ನ ಅವನು ಸ್ಟ್ರೈಟಾಗಿ ಹೋಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಕೊಡಬೇಕು. ನೆಕ್ಸ್ಟ್ ಯಾವ ರೀತಿ ಅಂತಂದರೆ ಅದನ್ನು ಜಿಗ್ಸಾಗ್ ಟೈಪಲ್ಲಿ ಹಾಕ್ತಾರೆ, ಅಂದರೆ ಕರ್ವ್ ಬರೋ ಥರ ಹಾಕ್ತಾರೆ. ಅದೇ ರೀತಿ ಹೋಗಬೇಕು. ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಸೋದು ಮಕ್ಕಳಿಗೆ. ಅವರು ರೋಡಲ್ಲಿ ಏನಾದರೂ ಸ್ಕೇಟಿಂಗ್ ಎಲ್ಲ ಮಾಡಬೇಕಾದ್ರೆ ರೋಡೆಲ್ಲ ಯಾವ್ಯಾವ ರೀತಿ ಇರುತ್ತೆ ಅವ್ರಿಗೆ ಅದೇ ರೀತಿ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಅವ್ರಿಗೆ ಇದೇ ರೀತಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಇವಾಗ ಸ್ಟ್ರೈಟ್ ಲೈನ್ ಆಯಿತು. ಇವಾಗ ಸರ್ ಬಂದು ಇವನಿಗೆ ಕರ್ವ್ ಹೋಗೋ ಥರ ಅದನ್ನು ಜಿಗ್ಸಾಗ್ ಟೈಪಲ್ಲಿ ಹಾಕೊಂಡು ಹೋಗ್ತಿದ್ದಾರೆ. ಅದೇ ಥರ ಅವನು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಬೇರೆ ಬೇರೆ ಥರ ಎಲ್ಲ ಹೇಳ್ಕೊಡ್ತಿದ್ರು. ತುಂಬಾ ಇಷ್ಟ ಆಯಿತು ಇಲ್ಲಿ ಹೇಳ್ಕೊಡ್ತಿದ್ದ ರೀತಿ ನೋಡಿ. ಯಾಕಂದರೆ ಕೆಲವೊಂದು ಕಡೆ 1 ವೀಕ್ 1 ಮಂತ್ ಕ್ಲಾಸ್ ಎಲ್ಲ ಪೂರ್ತಿ ಬೇಸಿಕಲ್ಲೇ ಮುಗಿಸ್ಬಿಡ್ತಾರೆ. ತುಂಬ ಸ್ಲೋ ಆಗಿ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಇವನು ತುಂಬ ಫಾಸ್ಟಾಗಿ ಇದ್ದಿದ್ದರಿಂದ ತುಂಬ ಬೇಸಿಕ್ ಏನು ಬೇಡ, ಆಲ್ರೆಡಿ ಗೊತ್ತಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಇವನಿಗೆ ಬೇಗನೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು. ಅನ್ನೆಸೆಸರಿ ಕೆಲವೊಂದು ಕಡೆ ಸುಮ್ಮನೆ ಲೇಟ್ ಮಾಡ್ತಾರೆ, ಸ್ಲೋ ಆಗಿ ಹೋಗಲಿ ಅಂತ ಅಂದ್ಬಿಟ್ಟು. ಬಟ್ ನಂಗೆ ಇಲ್ಲಿ ತುಂಬಾ ಓಕೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅವನು ಅಷ್ಟೇ ತುಂಬ ಇಂಟ್ರೆಸ್ಟಿಂದ ಬೇಗ ಬೇಗ ಕಲ್ತ್ಕೊಳ್ತಿದ್ದ.
ಮಕ್ಕಳು ಅಷ್ಟೇ ಎಷ್ಟು ಇಂಟ್ರೆಸ್ಟನ್ನು ತೋರಿಸ್ತಾರೆ ಅಷ್ಟು ಬೇಗ ಅವರು ಕೂಡ ಚೆನ್ನಾಗಿ ಹೇಳ್ಕೊಡೋದಕ್ಕೆ ಸಾಧ್ಯ. ಚಿನ್ನೂನ ನೋಡ್ತಿರ್ಬೋದು ಅವನು ಎಷ್ಟು ಬೇಗ ಅವನು ಕಲ್ತ್ಕೊಳ್ತಿದ್ದಾನೆ ಅಂತ. ಇದು ಜಸ್ಟ್ ಸೆಕೆಂಡ್ ಡೇ ಕ್ಲಾಸ್ ಅವನಿಗೆ, ಬಟ್ ತುಂಬಾ ಫಾಸ್ಟಾಗಿ ಕಲ್ತ್ಕೊಳ್ತಿದ್ದ. ಅದು ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು ನಮ್ಮ ಚಿನ್ನು ಎಷ್ಟು ಬೇಗ ಕಲ್ತ್ಕೊಳ್ತಿದ್ದಾನೆ ಅಂತ. ಅವ್ನು ಬೇಗ ಕಲ್ತ್ಕೊಳ್ತಿದ್ದು ನೋಡಿ ಸರ್ರು ಫಸ್ಟು ಆಲ್ರೆಡಿ 1 ಮಂತ್ ಬ್ಯಾಕೆ ಜಾಯ್ನ್ ಆಗಿರೋಂಥ ಮಕ್ಕಳು ಜೊತೆನೇ ಅವನನ್ನು ಸೇರಿಸ್ಬಿಟ್ರು. ಇವನ ಜೊತೆ ಜಾಯ್ನ್ ಆಗಿರೋ ಮಕ್ಕಳು ಇನ್ನೂ ಕೂಡ ಹಾಗೇ ಎಕ್ಸಸೈಸ್ ರೀತಿ ಇನ್ನು ಚಿಕ್ಕ ಪುಟ್ಟದ್ದು ಕಲಿತಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಚಿನ್ನು ಇಷ್ಟು ಬೇಗ ಆಲ್ರೆಡಿ 1 ಮಂತ್ ಹಿಂದೆನೇ ಸೇರ್ಕೊಂಡಿರೋ ಮಕ್ಕಳ ಜೊತೆಗೆ ಅವನು ಕೂಡ ಜಾಯ್ನ್ ಆದ್ನಲ್ಲ ಅಂತ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನೀವು ನೋಡ್ಬೋದು ಚಿನ್ನು ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂತ ಹೇಳಿ. ಸೊ ಈ ಸೆಕೆಂಡ್ ಡೇ ಕ್ಲಾಸನ್ನು ಕಂಪ್ಲೀಟಾಗಿ ನೋಡಿ ಯಾವ ಥರ ಎಲ್ಲ ಹೇಳ್ಕೊಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಿಮ್ಗೊಂದು ಐಡಿಯಾ ಬರುತ್ತೆ. ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕಾದ್ರೆ ನೀವು ಅಲ್ಲಿ ಸರ್ ಹತ್ರ ಎಲ್ಲ ಮಾತಾಡೋದಕ್ಕೆ ಈಸಿ ಆಗುತ್ತೆ. ಬೆಂಡಾಗೋ ಚಿನ್ನು ಬೆಂಡಾಗೋ. ಸ್ಟೈಲ್ ಬೆಂಡೆ ಆಗಲ್ಲ, ಅವನು ಸ್ಟ್ರೈಟಾಗೆ ಹೋಗಕ್ಕೆ ಹೋಗ್ತಾನೆ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ನನ್ನ ಮಗ ಜಾಸ್ತಿ. ಅವನು ಒಂಥರ ನಾನು ಸಂಜು ಇಬ್ಬರು ಚಿನ್ನು ಬಗ್ಗೆನೇ ಮಾತಾಡ್ತಿದ್ವಿ. ನೀರು ಕುಡಿಯೋಕ್ಕೆ ಬ್ರೇಕ್ ಕೊಟ್ಟಿದ್ರು. ಎಲ್ಲ ಮಕ್ಕಳು ಹೋಗಿ ಅವರ ಪೇರೆಂಟ್ಸ್ ಹತ್ರ ಹೋಗಿ ಅವ್ರ ಪೇರೆಂಟ್ಸ್ ಆ ಮಕ್ಳಿಗೆ ನೀರು ಕುಡಿಸ್ತಾಯಿದ್ರು. ಇವನು ಅವನೇ ಬಾಟಲ್ ಹತ್ರ ಹೋಗಿ ನೀರು ಕುಡಿತಿದ್ದ. ಅದಕ್ಕೆ ಸಂಜು ಏನು ನಮ್ಮ ಹತ್ರ ಬಂದು ಕೇಳ್ದೇನೆ ಅವನೇ ಹೋಗಿ ತಗೊಳ್ತಿದ್ದಾನಲ್ಲ, ಫಸ್ಟ್ ಡೇನೇ ಈ ಥರ ಮಾಡ್ತಿದ್ದಾನಲ್ಲ ಅಂತ ಹೇಳಿ, ಅದಕ್ಕೆ ಸುಮ್ಮನೆ ಹಾಗೆ ಅವ್ನು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ. ಹೌದು ಅವ್ನು ಜಾಸ್ತಿ ನನ್ನನ್ನು ಸಂಜುನ ಎಲ್ಲನೂ ಕೇಳ್ತಾ ಕೂತ್ಕೊಳ್ಳಲ್ಲ. ಅವ್ನ ಕೆಲಸ ಏನಿರುತ್ತೋ ಅದನ್ನು ಅವನೇ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಇವಾಗಂತೂ ಹೋಮ್ವರ್ಕ್ ಅದೆಲ್ಲ ಇರ್ಬೋದು, ಆಲ್ಮೋಸ್ಟ್ ಅವನೇ ಮಾಡ್ಕೊಬಿಡ್ತಾನೆ. ಯಾವಾಗಲಾದರೂ ಒಂದೊಂದ್ಸಲ ಅರ್ಥ ಆಗದೇ ಇದ್ದಾಗ ಮಾತ್ರ ಬಂದು ಕೇಳ್ತಾನೆ. ಆಲ್ಮೋಸ್ಟ್ ಏನೇ ಆದ್ರೂ ಅವನೇ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ನೋಡ್ತಾನೆ. ಅದು ತುಂಬಾ ಖುಷಿಯಾಗುತ್ತೆ ಚಿನ್ನೋದ್ರಲ್ಲಿ. ಯಾಕಂದರೆ ಎಷ್ಟೋ ಮಕ್ಕಳು ಎಲ್ಲದಕ್ಕೂ ಚಿಕ್ಕ ಪುಟ್ಟದಕ್ಕೂ ಪೇರೆಂಟ್ಸ್ ಹತ್ರ ಹೋಗ್ತಾರೆ. ಅವನು ಏನು ಗೊತ್ತಾ, ಒಂದು ಬಿದ್ದರೂ ಸಹ ಹತ್ಕೊಂಡೆಲ್ಲ ಬರೋದೇ ಇಲ್ಲ, ಆ ಥರ ಸೀನೇ ಇಲ್ಲ ಚಿನ್ನು ಹತ್ರ. ಅವನೇನೇ ಬಿದ್ದರೂ ಏನೇ ಆದ್ರೂ ಅವನು ಅದನ್ನೆಲ್ಲ ಸರಿ ಮಾಡಿಕೊಂಡು ಬಿಡಮ್ಮ ಏನಾಗಲ್ಲ, ಸ್ವಲ್ಪ ತಾನೇ ಆಗಿರೋದು, ಆ ಥರ ನನಗೆ ಹೇಳ್ತಾನೆ. ತುಂಬ ಕಾನ್ಫಿಡೆಂಟ್ ಹುಡುಗನಿಗೆ. ಅದಕ್ಕೆ ತುಂಬ ಖುಷಿಯಾಗುತ್ತೆ. ಅದನ್ನೇ ಅದು ಸಂಜು ಮತ್ತು ನಾನು ಇಬ್ಬರು ಮಾತಾಡ್ತಾಯಿದ್ವಿ.
ನೋಡು ಹೆಂಗ್ ಹೊಡಿತಿದ್ದಾರೆ. ಅವ್ರಿಗೆ ಕಾಂಪಿಟೇಷನ್ ಕೊಡಂಗ ನಂಗೆ ಹೋಯ್ತಾನೆ ಅನ್ಸದೆ. ಸ್ಲೋ ಮಾಡು ಅಂತ ಹೇಳಿದ್ರೆ Stripper, we can, if any damage happened in our coating area, we need to remove now. For that only we are coating, after coating only that is single part only. ಅದೇ ತಾನೇ ಬಿಡಿಸಿದ್ದ ಹುಡುಗಿ ಹಿಂದೆ ಕೈ ಕಟ್ಟು ಅಂತ ಅನ್ಬೇಕು. ಬೆಂಡ್ ಆಗಲ್ಲ ಇವನು, ಅದೇ ಪ್ರಾಬ್ಲಮ್. ಸ್ಟ್ರೈಟ್ ಆಗಿ ಹೋಗೋಕೈತಾನೆ. ಹಿಂದೆ ಕಟ್ಟೋನು ಕೈನ ಸರ್ ಹೇಳಿದ್ರು ಮುಂದಕ್ಕೆ. ಸುಮ್ಮನಿರು. ಫಸ್ಟ್ ಡೇಲಿ ಅವನಷ್ಟು ಮಾಡ್ತಾನಲ್ಲ ಅದೇ ಹೆಚ್ಚು. ಚಿನ್ನು ಸಾಕು ಬಾರೋ. ಸಾಕು ಸಂಜು. ಎಲ್ರು ಮನೆಗೆ ಹೋದ್ರು ಇವನಿಗೆ ಸಾಕಾಗಿಲ್ವಲ್ಲ ಸಂಜು. ಬಾಟಲ್ ತಗೊಂಡ್ ಬಾ. ಬಾಟಲ್ ಚಿನ್ನ ಎಲ್ರೂ ಮನೆಗೆ ಹೋಗಂಗಾದ್ರು ಇವನು ಮಾತ್ರ ಆಟನೇ ಆಡ್ತಿರ್ಬೇಕು. ಫಸ್ಟ್ ಡೇನೆ ಸಾಕು ಚಿನ್ನ. ಬಾಡಿ ಬೆಂಡ್ ಮಾಡು.
ಚಿನ್ನು ಗೇಟ್ ಕ್ಲೋಸ್ ಮಾಡ್ಬೇಕಂತೆ ಬಾ, ಗೇಟ್ ಕ್ಲೋಸ್ ಮಾಡ್ಬೇಕಂತೆ ಬಾ. ಏನು ಚೆನ್ನಾಗಿ ಮಾಡ್ದ. ಸ್ಕೇಟಿಂಗ್ ಕ್ಲಾಸ್ ಮುಗಿದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಪಾರ್ಕ್ ಇತ್ತು. ಪಾರ್ಕಲ್ಲಿ ಸ್ವಲ್ಪ ವಾಕ್ ಎಲ್ಲ ಮಾಡ್ಕೊಂಡು ಹಾಗೆ ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಚಿನ್ನು ಸೆಕೆಂಡ್ ಡೇ ಸ್ಕೇಟಿಂಗ್ ಕ್ಲಾಸ್ ಹೇಗಿತ್ತು, ಏನೆಲ್ಲ ಕಲ್ತ್ಕೊಂಡ, ಹಾಗೆ ಹೇಗೆಲ್ಲ ಹೇಳ್ಕೊಟ್ರು ಅನ್ನೋದನ್ನು ಈ ಒಂದು ವಿಡಿಯೋಯಿಂದಾಗಿ ನೆಕ್ಸ್ಟ್ ನಿಮ್ಮ ಮಕ್ಳಿಗೆ ಏನಾದರೂ ಸ್ಕೇಟಿಂಗ್ ಕ್ಲಾಸ್ಗೆ ಸೇರಿಸ್ಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ಈ ಒಂದು ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೇಮ್ ಸ್ಟಾರ್ಟ್. ಎರಡನ್ನೂ ಒಟ್ಟಿಗೆ ಜಂಪ್ ಮಾಡು. ಒಟ್ಟಿಗೆ ಇಟ್ಕೋಬೇಕು. ಹಾಂ, ವೆರಿ ಗುಡ್. ಮತ್ತೆ ಟ್ರೈ ಅಗೇನ್. ಒಟ್ಟಿಗೆ ಫಸ್ಟ್ ನನ್ನ ಜೊತೆ